ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯದಲ್ಲಿ ಮುಂಬೈ ತಂಡ ಭರ್ಜರಿಯಾಗಿ ಗೆಲುವು ಕಂಡಿದೆ. ಸತತ 4 ಸೋಲುಗಳಿಂದ ಕಂಗಾಲಾದ ಮುಂಬೈ ತಂಡ ಗೆಲುವು ಸಾಧಿಸಿದೆ. ತಿಲಕ್ ವರ್ಮಾ ಅವರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದಿಂದ ಶತಕ ಸಿಡಿಸಿದರು ಹಾಗೂ ತಂಡದ ಗೆಲುವಿಗೆ ನೆರವಾದರು. ಐಪಿಎಲ್ 2026ರ 30ನೇ ಪಂದ್ಯ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು. ಗುಜರಾತ್ ಟೈಟನ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾದವು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 199 ರನ್ ಕಲೆಹಾಕಿತು. ತಂಡದ ಪರ ತಿಲಕ್ ವರ್ಮಾ ಭರ್ಜರಿ ಶತಕ ಸಿಡಿಸಿ ಮಿಂಚಿದರು. 45 ಬಾಲ್ಗಳಲ್ಲಿ 101 ರನ್ ಚಚ್ಚಿದರು. ಇದರಲ್ಲಿ 8 ಬೌಂಡರಿ ಹಾಗೂ 7 ಬಿಗ್ ಸಿಕ್ಸ್ ಕೂಡ ಬಂದಿದೆ. ನಮನ್ದೀರ್ ಕೂಡ 45 ರನ್ ಕಲೆ ಹಾಕಿದರು. ಇದರಲ್ಲಿ 6 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಇತ್ತ ಕಾಗಿಸೋ ರಬಾಡ 3 ವಿಕೆಟ್ ಕಿತ್ತು ಮಿಂಚಿದರು. ಗುಜರಾತ್ ತಂಡಕ್ಕೆ 200 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಗುಜರಾತ್ ತಂಡ ಬೇಗನೆ ವಿಕೆಟ್ಗಳನ್ನು ಒಪ್ಪಿಸಿತು. ಕ್ರಮೇಣವಾಗಿ 15.5 ಓವರ್ಗಳಲ್ಲಿ 100 ರನ್ಗೆ ಆಲೌಟ್ ಆಯಿತು. ತಂಡದ ಪರ ವಾಷಿಂಗ್ಟನ್ ಸುಂದರ್ 26 ರನ್ ಕಲೆ ಹಾಕಿದರು. ಇದರಲ್ಲಿ 5 ಬೌಂಡರಿ ಇದ್ದವು. ಹಾಗೆ ಯಾವೊಬ್ಬ ಆಟಗಾರರು ಕೂಡ 20ರ ಗಡಿ ದಾಟಲಿಲ್ಲ. ಇತ್ತ ಅಶ್ವನಿ ಕುಮಾರ್ 4 ವಿಕೆಟ್ ಕಿತ್ತು ಮಿಂಚಿದರು. ಮುಂಬೈ ತಂಡ 99 ರನ್ಗಳಿಂದ ಭರ್ಜರಿ ಗೆಲುವನ್ನು ಸಾಧಿಸಿತು. ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ಗುಜರಾತ್ ತಂಡದ ನಾಯಕ ಶುಭ್ಮನ್ ಗಿಲ್ ಈ ರೀತಿ ಹೇಳಿದ್ದಾರೆ. ಈ ಪಂದ್ಯ ಸೋತಿದ್ದು ನಮಗೆ ತುಂಬಾ ಬೇಜಾರಾಗ್ತಿದೆ. ನಮ್ಮ ಬ್ಯಾಟರ್ಗಳು ಬೇಗನೆ ವಿಕೆಟ್ಗಳನ್ನು ಕಳೆದುಕೊಂಡರು. ಮುಂಬೈ ಬೌಲಿಂಗ್ ಲೈನ್ಅಪ್ ಇವತ್ತಿನ ಪಂದ್ಯದಲ್ಲಿ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡಿದ್ದಾರೆ. ಇನ್ನು ನಮ್ಮ ಬೌಲಿಂಗ್ ವಿಭಾಗದಲ್ಲಿ ತಿಲಕ್ ಅವರ ವಿಕೆಟ್ ತೆಗೆದಿದ್ದರೆ ಇನ್ನು 30ರಿಂದ 40 ರನ್ ಕಡಿಮೆ ಆಗ್ತಾ ಇತ್ತು. ಮುಂಬರುವ ಪಂದ್ಯದಲ್ಲಿ ಈ ತರ ತಪ್ಪುಗಳನ್ನು ಸುಧಾರಿಸಿ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡ್ತೀವಿ ಅಂತ ಶುಭ್ಮನ್ ಗಿಲ್ ಅವರು ಹೇಳಿದ್ದಾರೆ. ಇದೇ ತರ ಪ್ರತಿಯೊಂದು ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.